ಲವ್ ಮಾಕ್ಟೇಲ್ 3 ಈ ಸಿನಿಮಾದ ಡೈರೆಕ್ಟರ್ ಕಮ್ ಆಕ್ಟರ್ ಬಂದು ಡಾರ್ಲಿಂಗ್ ಕೃಷ್ಣ ಅವರು. ಈ ಸಿರೀಸ್ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಒಬ್ರೇ ಅನ್ಸುತ್ತೆ. ಒಂದು ಸಿರೀಸ್ ಮೇಲೆ ವರ್ಕ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಹೊಡಿತಿದ್ದಾರೆ. ಈ ಸಲ ನಮ್ಮ ಕೃಷ್ಣಣ್ಣ ತಂದೆ ಮಗಳ ಎಮೋಷನಲ್ ಕಹಾನಿಯನ್ನು ಹೇಳಿದ್ದಾರೆ. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ಹೆಂಡತಿಯನ್ನು ಕಳೆದುಕೊಂಡು ಒಂಟಿ ಪಿಸಾಚಿಯಾಗಿದ್ದ ಆದಿ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದುಕೊಳ್ತಾನೆ. ಅಲ್ಲಿಗೆ ಲವ್ ಮಾಕ್ಟೇಲ್ 2 ಸಿನಿಮಾದ ಕತೆ ಎಂಡ್ ಆಗಿರುತ್ತೆ. ಈಗ ಆದಿ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗಿರುತ್ತೆ ಅನ್ನೋದೇ ಈ ಲವ್ ಮಾಕ್ಟೇಲ್ 3 ಸಿನಿಮಾದ ಕತೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಪುಟ್ಟ ಮಗು 2 ಪಾತ್ರಗಳನ್ನು ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗಳು ಯಾವ ರೀತಿ ಇರುತ್ತೆ ಅಂದ್ರೆ ಮಳೆಗಾಲ ಬೇಸಿಗೆ ಕಾಲ ತರ ಇರುತ್ತೆ. ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಫಸ್ಟ್ ಹಾಫ್ ಅಷ್ಟೇನು ವರ್ಕೌಟ್ ಆಗಿಲ್ಲ, ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು. ಈ ವಿಚಾರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಆ ಮಗುವಿನ ವಯಸ್ಸಿಗೂ ಅವಳು ಹೇಳುವ ಡೈಲಾಗ್ ಡೆಲಿವರಿಗೂ ಒಂದಕ್ಕೊಂದು ಸಂಬಂಧ ಇರಲ್ಲ. ಅಷ್ಟೇನು ನ್ಯಾಚುರಲ್ ಆಗಿ ಕಾನ್ವರ್ಜೇಷನ್ ಇರಲ್ಲ. ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಇದೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಈ ಸಿನಿಮಾ ಕನೆಕ್ಟ್ ಆಗೋದಂತೂ ಪಕ್ಕ. ಒಂದೊಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.